ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಜಗದೀಶ್ ವನಗೋಡು. ವೀಕ್ಷಕರೇ, ಬಳ್ಳಾರಿಲಿ ನಿನ್ನೆ ಒಂದು ಘಟನೆ ನಡೆಯುತ್ತೆ. ಈ ಘಟನೆ ಬಳ್ಳಾರಿ ಜನತೆಗೆ ಮಾತ್ರ ಅಲ್ಲದೆ ಇಡೀ ರಾಜ್ಯದ ಜನತೆಗೆ ಒಂದು ರೀತಿಯಲ್ಲಿ ಶಾಕ್ ಅಂತ ಹೇಳ್ಬೋದು. ಘಟನೆಯನ್ನು ನೋಡಿದರೆ ನಾವು ಮಧ್ಯಪ್ರದೇಶದಲ್ಲಿದ್ದೀವೋ, ಬಿಹಾರದಲ್ಲಿದ್ದೀವೋ, ಉತ್ತರ ಪ್ರದೇಶದಲ್ಲಿದ್ದೀವೋ ಅನ್ನೋದನ್ನು ನೆನಪಿಸುವಂತಿದೆ ಈ ಘಟನೆ. ಕ್ಷುಲ್ಲಕ ಕಾರಣ, ಕೇವಲ ಒಂದು ಫ್ಲೆಕ್ಸ್ ಹಾಕುವ ವಿಚಾರಕ್ಕೆ ಒಬ್ಬ ಕಾರ್ಯಕರ್ತನ ಕೊಲೆ ಆಗುತ್ತೆ ಅಂತಂದರೆ ಜನತೆ ನಿಜಕ್ಕೂ ಇದನ್ನು ಒಂದು ಬೆರಗುಗಣ್ಣಿನಿಂದ ನೋಡ್ತಕ್ಕಂಥ ವಿಚಾರ. ಮತ್ತು ಅಗೈನ್ ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದು ಅದೇ ಬಳ್ಳಾರಿ ರಿಪಬ್ಲಿಕ್ ಸ್ಟೇಟ್ ಬಗ್ಗೆ. 2008ರ ಕೆಲವು ಘಟನೆಗಳನ್ನು ನಿಮಗೆ ನೆನಪಿಸ್ತೀನಿ. ರೆಡ್ಡಿ ಬಂದರು ಅಂತಂದರೆ ಯಾವುದೋ ಸಿನಿಮಾದಲ್ಲಿ ನೋಡ್ತೀವಲ್ಲ ನಾವು, ಹಿಂದೆ 50 ಕಾರು ಮುಂದೆ 50 ಕಾರು, ಹಿಂದೆ 50 ಸ್ಕಾರ್ಪಿಯೋ ಮುಂದೆ 50 ಇನೋವಾ, ಈ ರೀತಿಯಾದ ಒಂದು ಚಿತ್ರಣ ನಿಮ್ಮ ಮುಂದೆ ಬರ್ತಾ ಇತ್ತು. ಅಗೇನ್ ಅದೇ ರೆಡ್ಡಿ ಕೆಲವೇ ವರ್ಷದಲ್ಲಿ ಜೈಲು ಪಾಲಾಗ್ತಾರೆ. ಒಂದಲ್ಲ ಎರಡೆರಡು ಬಾರಿ.